ಚೆರಿಗೆ ಹೇರ್ ಫುಲ್ಲು ಫೇಸಲ್ಲೆಲ್ಲ ಫೇಸಿಗೆಲ್ಲ ಬಂದ್ಬಿಟ್ಟಿತ್ತು, ಕಣ್ಣೇ ಕಾಣಿಸ್ತಿರ್ಲಿಲ್ಲ. ಅದಕ್ಕೆ ಇವಾಗ ಕಟ್ ಮಾಡ್ತಾ ಇದ್ದೀವಿ. ಏನು ಹಠ ಮಾಡ್ತಾನೆ ಹಂಗೆ. ಅವನ ಐಬ್ರೋ ಯಾವುದು? ಕಣ್ಣೇ ಮುಚ್ಕೊಂಡ್ಬಿಟ್ಟಿದೆ ಪಾಪ. ಅಯ್ಯೋ ಕೂದಲೆಲ್ಲ ಈ ಕಡೆ ಬರ್ತದೆ. ಇಲ್ಲಿ ಗೊತ್ತಾಯ್ತಾ? ಇರ್ಬಂಗಾರ ಆಗೋಯ್ತು. ಇದು ಕಟ್ ಮಾಡಲಾ? ಇಲ್ಲ ಹ್ಞೂ ಮಾಡಿ, ಸ್ವಲ್ಪ ನೋಡ್ಕೊಂಡು ಮಾಡಿ ಸ್ಕಿನ್ ಇದೆಯಾ ಅಂತ. ಇಲ್ಲ ಇಲ್ಲ ಈಗ ಆಗ್ತದೆ ಸತತ. ಇವ್ರಿಗೆ ಈ ಸತಿ ಮಾತ್ರ ಸ್ವಲ್ಪ ಲೇಟ್ ಆಗೋಯ್ತು ಚಳಿಗೆ ಸ್ನಾನ. ಬಿಸಿ ಇದ್ದಿದ್ರಿಂದ 20 ದಿನ ಆಗೋಯ್ತು. ಎವ್ರಿ ವೀಕ್ ಅವ್ರಿಗೆ ಸ್ನಾನ ಮಾಡಿಸ್ತೀವಿ. ಸೊ ಈ ಒಂದು 2 ವೀಕ್ಸ್ ಇಂದ ಮಾಡ್ತಿಲ್ಲ ಫುಲ್ಲು. ಅಂದರೆ ನಾವು ಬಿಸಿ ಮತ್ತೆ ಓಡಾಟ ಇರ್ಬೋದಲ್ಲ. ಆಗೋಯ್ತು. ಏನು ಸ್ನಾನನೇ ಕಟ್ಟಿಲ್ಲ ಅನ್ನಂಗೆ ಆಡ್ತಾರೆ. ಆಯ್ತು ಇವ್ರಿಗೆ ಸ್ನಾನ ಮಾಡಿಸಿ ನಾವು ಸ್ನಾನ ಮಾಡ್ಕೊಂಡ್ಬಿಟ್ರೆ ಫಸ್ಟ್ ಇವ್ರಿಗೆ ಸ್ನಾನ ಮಾಡಿಸ್ಬಿಟ್ರೆ ಇವ್ರು ಫ್ರೆಶ್ ಆಗಿಬಿಟ್ರೆ ನಮ್ಗೆ ಅದೇ ಇದು. ಓಕೆ, ಚೆರಿಗೆ ಈಗ ಸ್ನಾನ ಆಯಿತು ನೋಡಿ ಪಾಪ ಚಳಿಗೆ. ಓಕೆ, ಈಗ ಅವ್ರಿಗೆ ಒರೆಸ್ಬಿಟ್ಟವರು ಮತ್ತೆ ಏರ್ ಡ್ರೈ ಎಲ್ಲ ಮಾಡ್ತಾರೆ. ಈಗ ನಾನು ಸ್ನಾನ ಮಾಡಿಸಿ ಫುಲ್ ಗಲೀಜು, ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ. ಓಕೆ, ಸೊ ಮತ್ತೆ ಆಮೇಲೆ ಸಿಗೋಣ ಏನಾಗುತ್ತೆ ಏನು. ಓಹೋ, ಏನು ಗಂಡ ಹೆಂಡ್ತಿ ಫುಲ್ ವಿಡಿಯೋ ಕಾಲ್. ಏನು ಮಾಡ್ತಿದ್ರಿ? ಸೊ ಈಗ ಕೆಲಸದಂಟಿ ಬಂದು ಎಲ್ಲ ಅಂದರೆ ತೊಳೆದು ಹೋದ್ರು, ಪಾತ್ರೆ ಮತ್ತು ಬಟ್ಟೆ ಒಗಿತ್ತಿದ್ದಾರೆ. ಇವರು ಇಲ್ಲಿ ಈಗ ಸ್ಟವ್ ಕ್ಲೀನ್ ಮಾಡ್ತಿದ್ದಾರೆ. ಏನಪ್ಪ ಓಕೆ, ಕ್ಲೀನ್ ಮಾಡಿ ಮುಗೀತಾ? ಹೌದು, ಫುಲ್ ಗಲೀಜಿತ್ತು, ಇವಾಗ ಕ್ಲೀನ್ ಆಯಿತು. ನಾವು ಒರೆಸ್ತಾನೆ ಇರಬೇಕು. ನನಗಂತೂ ಇನ್ನೂ ಕೋಲ್ಡ್ ಸರಿ ಹೋಗಿಲ್ಲ. ಓಕೆ, ಏನು ಗೊತ್ತಾ, ನಾನು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ, ನೀವು ನೋಡಿರ್ತೀರಾ. ಹೋಗಿ ವೇಣು ಒಂದು 2 ನಿಮಿಷ ಕಣ್ಣಲ್ಲಿ ನೀರು ಹಾಕೊಂಬಂದ್ಬಿಟ್ಟೆ. ನಮ್ಮ ಅಜ್ಜಿದು ಹಾಕಿದ್ದೆ, ಅದು ನೋಡಿದ್ರಾ? ನಿಮ್ಗೇನು ಅನ್ನಿಸ್ತು ಅಜ್ಜಿದು ವಿಡಿಯೋ ನೋಡಿ? ಅಲ್ಲ, ಅದು ಬೇಜಾರು ಆಗೇ ಆಗುತ್ತೆ ಎಂಥವ್ರಿಗಾದ್ರೂ. 3 hours later. ಓಕೆ, ಅವ್ರು ಇವಾಗ ಸ್ಲಿಪ್ಪರ್ಸ್ ತಗೊಬೇಕಿತ್ತು, ಅದಕ್ಕೆ ಬಂದಿದ್ದೀವಿ ಸ್ಲಿಪ್ಪರ್ಸ್ ಶಾಪ್ ಮಾಡೋಣ ಅಂತ. ಈಗ ಹೋಗ್ತಾ ಇದ್ದೀವಿ ತಗೊಳ್ಳೋದಕ್ಕೆ. ಅದೇನಿದ್ರೆ ಸೀರೆಗೆ ಮತ್ತು ಮದುವೆಗೆ. ಇಲ್ಲಿ ಕಲೆಕ್ಷನ್ಸ್ ಇಲ್ಲ. ಸುಮ್ಮನೆ ಏನು ಗೊತ್ತಾ, ಚಪ್ಪಲಿನ ಒಳ್ಳೆ ಹೂವು ಅದರಲ್ಲಿ ಹಾರ ಹಾಕ್ದಂಗೆ ಹಾಕ್ಬಿಟ್ಟವ್ರೆ, ಕಲೆಕ್ಷನ್ಸೇ ಇಲ್ಲ. ಬೇರೆ ಕಡೆ ಹೋಗೋಣ. ಓಕೆ, ಇವಾಗ ನಾವು ಸ್ಲಿಪ್ಪರ್ ತಗೊಳ್ಳೋಣ ಅಂತ ಬಂದ್ವಿ. ನೀನು ಡೌನ್ ಮಾಡೋದು ಸ್ವಲ್ಪ. ಈಗ ಟ್ರೆಂಡ್ಸಿಗೆ ಬಂದ್ವಿ ಸ್ಲಿಪ್ಪರ್ ತಗೊಳ್ಳೋಣ ಅಂತ, ಅಲ್ಲೂ ಸರಿಯಾಗಿಲ್ಲ, ಸಿಗ್ಲಿಲ್ಲ, ಎಲ್ಲೂ ಸಿಗ್ತಾನೆ ಇಲ್ಲ. ಅದಕ್ಕೆ ಹೊಟ್ಟೆ ಭಯಂಕರ. ಬಟ್ ಅದು ನೋಡಿದ್ವಲ್ಲ, ತುಂಬಾ ಸಿಂಪಲ್ ಆಗಿತ್ತು. ಎಷ್ಟಂದಿದೆ ಅವರು ಅದಕ್ಕೆ? 2,500. ಅದಷ್ಟು ವರ್ತಿಲ್ಲ ಅದು. ಆ ಗ್ಯಾಪಲ್ಲಿ ಇವರಿಬ್ರು ಹೊಟ್ಟೆ ಹಸಿತಿದೆ ಅಂದ್ರೆ ನನಗೂ ಹೊಟ್ಟೆ ಹಸಿತಿದೆ. ಅವರಿಬ್ರು ಅದೇ 3 ಜನನೂ ತಿನ್ಬಿಡೋಣ ಅಂತ ಬಂದ್ವಿ. ಚೆನ್ನಾಗಿದೆಯಾ ಫಿಶ್? ಇಲ್ಲಿ ಫಿಶ್ ಕಬಾಬ್ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿದೆ ಅಂತೆ. ನೀವು ತಿನ್ನಲ್ಲ ಇವತ್ತು? ನಾನು ತಿನ್ನಲ್ಲ ಇವತ್ತು, ನಾನು ಬೇರೆ ತಿಂತೀನಿ. ಮುಳ್ಳಿದೆ. ನೋಡ್ಕೊಂತೀನಿ. ಫಿಶ್ ಫ್ರೈ. ಯಾವ್ದೋ ಗೋಂದ್ ಅಂತೆ ಫಿಶ್ ಅಪ್ಪ, ನನ್ಗೆ ಗೊತ್ತೇ ಇಲ್ಲ. ಅದೊಂದು ಹೇಳಿದೀವಿ, ತವಾ ಫ್ರೈ. ಅದು ಬಿಟ್ಟರೆ ಚೆನ್ನಾಗೈತೆ ಟೇಸ್ಟ್ ಅಲ್ಲ. ಓಕೆ, ನೀಟಾಗಿ ತಿನ್ನಿರಿ, ಹುಷಾರಾಗಿ ತಿನ್ನಿರಿ. ಇನ್ನು ನಾವು ಇದನ್ನೆಲ್ಲ ತಿಂದು ಮುಗಿಸಿ ಮತ್ತೆ ಸ್ಲಿಪ್ಪರ್ ತಗೊಂಡು ಆಮೇಲೆ ಮನೆಗೆ ಹೋಗ್ತೀವಿ. ಅದು ತೋರಿಸ್ತೀವಿ ನಿಮಗೆ. ಇವಾಗ ಫಿಶ್ ಕಬಾಬ್ ಆಯ್ತು, ಈಗ ಫಿಶ್ ಫ್ರೈ ತಿಂತಾ ಇದೀವಿ. ಯಾವ ಫಿಶ್ ಅಮ್ಮ ಇದು? ಇದು ಗೋಂದ್ ಫಿಶ್ ಅಂತ ಕೇಳ್ತಾ ಇರೋದು. ಸೂಪರ್ ಆಗಿದೆ, ಮುಳ್ಳಿಲ್ಲ, ಮಧ್ಯ ಮಾತ್ರ ಒಂದು ದೊಡ್ಡ ಟೇಸ್ಟ್ ಮಾತ್ರ ಸಕ್ಕದ. ಅಂದ್ರೆ ಬಾಂಗ್ಡಾ ತರ ಇದು. ಎಷ್ಟಿದು ಪ್ರೈಸ್? ಎಷ್ಟಿರುತ್ತೆ? ಇದು ಬರೀ 80 ರೂಪೀಸ್. 80 ರೂಪೀಸ್ ಒಂದು.
ಸಖತ್ತಾಗಿ ಸ್ಮೆಲ್ಲು ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ಟೇಸ್ಟ್ ಹೆಂಗಿದೆ ಇದು ತವಾ ಫ್ರೈದು? ಟೇಸ್ಟ್ ಸಕ್ಕದೈತೆ. ಹೌದಾ? ಅದು ಕಬಾಬ್ಗಿಂತ ಇದು ಸಖತ್ತಾಗಿದೆ. ಚೆನ್ನಾಗೈತೆ. ಇಲ್ಲಿ ಎಲ್ಲಿ ಗೊತ್ತಾ ಇದು ಇರೋದು? ಮತ್ತಿಕೆರೆ ಯಾವ್ದು ಇದು? ಮತ್ತಿಕೆರೆ ಬಾಂಬೆ ಡೈಯಿಂಗ್ ಅಮ್ಮಸ್ ಇದೆಯಲ್ಲ, ಅಮ್ಮಸ್ ಪಕ್ಕನೆ ಒಂದು ಗಾಡಿಯಲ್ಲಿ ಇಟ್ಕೊಂಡಿದ್ದಾರೆ. ಕರಾವಳಿ ಫಿಶ್ ಫ್ರೈ ಅಂತ. ಕರಾವಳಿ ಕರಾವಳಿ ಫಿಶ್ ಫ್ರೈ ಅಂತ ಇದೆ. ಸೊ ಬಂದಿಲ್ಲಿ ಟ್ರೈ ಮಾಡಿ. ಯಾರು ಮತ್ತಿಕೆರೆಯಲ್ಲಿ ಇದ್ದೀರಾ ಅವರು, ಅವ್ರಿಗೆ ಹೇಳಿ. ಜೇನುಗೂಡು ಅವರು ಯೂಟ್ಯೂಬ್ ಚಾನಲ್ ಅವರು ಹೇಳಿದ್ರು, ಅದಕ್ಕೆ ಬಂದ್ವಿ ಅಂತ ಹೇಳಿ. ಒಂದು ಮೀನು ಎಕ್ಸ್ಟ್ರಾ ಕೊಡ್ತಾರೆ, ಇಲ್ಲ ಒಂದು ಕಬಾಬ್ ಪೀಸ್ ಎಕ್ಸ್ಟ್ರಾ ಕೊಡ್ತಾರೆ. ಓಕೆ, ತಿನ್ನಿ ನೀವು. ಮೀನು ಸಕ್ಕದೈತೆ, ಮಸಾಲೆನೂ ಸಕ್ಕದಾಯ್ತು. ಹೌದಾ? ನಾನು ಜೊತೆಗೆ ತಿಂದೇ ಇರೋ ದಿನಾನೇ ಬಂದ್ಬಿಟ್ಟಿದೀವಿ ನೋಡಿ ನಾವು. ಓಕೆ, ನಾನು ನೀವು ತಿನ್ಕೊಳ್ಳಿ. ಅದು ನೀನು ಬನ್ನಿ, ಇನ್ನೊಂದ್ ಸೈಡ್ ಇದೆ. ಬೇಡ, ತಿನ್ನಿ ನೀವು. ಯಾಕೆ ಫುಲ್ ಆಯ್ತಾ? ಅಯ್ಯೋ, ನನ್ ಮೇಲೆ ಇಟ್ಟದ್ರು. ಹ್ಯಾಂಡ್ ವಾಶ್. ಅಯ್ಯೋ, ಈ ಕಡೆ ಸೈಡೆ ಜಾಸ್ತಿ ಇರೋದು. ಇಲ್ಲಿ ನೋಡಿ. ತಿನ್ನು ಏನಾಗಲ್ಲ, ಸ್ವಲ್ಪನೇ ಇರೋದು. ಥಿಯೋಬ್ರಹ್ಮ ಏನೋ ಚೀಸ್ ಕೇಕ್ ಏನೋ ತಗೊಂತಿದ್ದಾರೆ. ನೋಡ ಏನು ತಗೊಂತಾರೆ ಏನೋ ಅಂತ. ಹ್ಯಾಪಿ ಬರ್ಡೇ. ಓಕೆ, ಏನು ತಗೊಂಡಿದ್ದೀವಿ? ಇದು ಹೇಸಲ್ನಟ್. ಅದು ಚೀಸ್, ಬ್ಲೂಬೆರಿ ಚೀಸ್ ಕೇಕು. ಇದು ಹೇಸಲ್ನಟ್. ಚೆನ್ನಾಯ್ತಾ? ಇದನ್ನ ಆ್ಯಕ್ಚುಲಿ ತಿನ್ನಬೇಕು ಅಂತ ಬಂದಿದ್ದೀವಿ. ಚೀಸ್ ಕೇಕ್. ಓಕೆ, ತಿನ್ನಿ. ಇವ್ರು ಅವತ್ತಿಂದ ತಿನ್ಬೇಕು ಅಂದ್ಕೊಂಡಿದ್ದು. ಚೆನ್ನಾಯ್ತಾ? ಅಡಿಯಿಂದ ತೆಗಿಬೇಕು. ಅಡಿಯಿಂದ ಮುಡಿವರೆಗೂ ತೆಗೆದುಕೊಳ್ಳೋದು. ಓಕೆ, ಈಗ ಇದಿಷ್ಟು ನಾವು ತಿನ್ಬಿಟ್ಟು ಓಕೆ, ಇನ್ನು ನೆಕ್ಸ್ಟ್ ತಿನ್ಬಿಟ್ಟು ಸಿಗ್ತೀವಿ. ಆ್ಯಕ್ಚುಲಿ ಪೂಜಾ ಅವರು ನಾಳಿದ್ದು ಹೋಗ್ತಿದ್ರು. ಸೊ ಅದಕ್ಕೋಸ್ಕರ ವೇಣುಗೆ ಸ್ವೀಟಲ್ಲಿ ಏನೆಲ್ಲ ಫೇವ್ರೇಟು ಅವ್ರಿಗೆ ಟ್ರೈ ಮಾಡಿಸ್ಬೇಕು ಅಂತಿದ್ದ, ಎಲ್ಲನೂ ಟ್ರೈ ಮಾಡಿಸ್ತಿದ್ದ. ಸೊ ಈಗ ಕುನಾಫಾ ತಿಂತಿದ್ದೀವಿ. ವೇಣುಗೆ ಕುನಾಫಾ ಅಂದರೆ ತುಂಬ ಇಷ್ಟ. ಸೊ ಅವ್ರಿಗೆ ಕುನಾಫಾ ತಿನ್ಬಾ, ಇಲ್ಲಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕರ್ಕೊಂಬಂದಿದ್ವಿ. ಸೊ ಓಕೆ, ಇನ್ನು ಕುನಾಫಾ ತಿನ್ಬಿಟ್ಟು ನೆಕ್ಸ್ಟ್ ನಿಮಗೆ ಮನೆಯಲ್ಲಿ ಸಿಗ್ತೀವಿ. The next day. ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು AV ವ್ಲಾಗ್ಸ್, VP ವ್ಲಾಗ್ಸ್, GV ವ್ಲಾಗ್ಸ್. ಹಾಯ್. ಎಲ್ಲ ಎಲ್ಲಿ ಹೋಗ್ತಾ ಇದೀವಿ ಹೇಳು? ಬಟ್ಟೆ ತಗೊಳಕ್ಕೆ ಚಿಕ್ಕಪೇಟೆಗೆ ಹೋಗ್ತಾ ಇದೀವಿ. ಶಾಪಿಂಗ್ ಇಲ್ಲ ನಮ್ದು. ಸೊ ಮುಗಿತಾನೆ ಇಲ್ಲ, ಎಷ್ಟು ಮಾಡಿದ್ರು ಮುಗಿತಾ ಇಲ್ಲ. ಈಗ ನಾನು ಪೂಜಾ ಹಿಂದೆ ಕೂತಿದ್ದೀವಿ, ಅಮ್ಮ ಮುಂದೆ ಕೂತೈತೆ. ಅರ್ಜುನ್ ಕಾರ್ ಡ್ರೈವ್ ಮಾಡ್ತಾವನೆ ನೋಡಿ. ಅರ್ಜುನ್ ಕಾರ್ ಡ್ರೈವ್ ಮಾಡಲ್ಲ ಅಂತಿದ್ರಲ್ಲ, ಅದು ಹೇಳಿ ಎಷ್ಟು ವರ್ಷ ಆಯ್ತು. ಅವ್ರಿಗೆ ಹೇಳಿ ಎಷ್ಟು ವರ್ಷ ಆದ್ರೆ ತೋರಿಸ್ತವ್ರೆ. ಇಲ್ಲಿ ಹೊಸ ರೋಡ್ ಮಾಡ್ಬಿಟ್ಟವ್ರೆ, ಚೆನ್ನಾಗಿದೆ ನಮಗೆ ರೋಡ್ ಇವಾಗ ಕಾರಲ್ಲಿ ಹೋಗೋದಕ್ಕೆ. ಸರಿ, ಇನ್ನು ನಾವು ಈಗ ಇನ್ನೊಂದು ಏನಂದರೆ, ಇದು ಕಾರ್ನ ಮತ್ತಿಕೆರೆ ಹತ್ರ ಹಾಕಿ ಅಲ್ಲಿಂದ ನಾವು ಚಿಕ್ಕಪೇಟೆಗೆ ಕ್ಯಾಬಲ್ಲಿ ಹೋಗ್ತೀವಿ. ಏನಕ್ಕೆ ಅಂದರೆ ಇವತ್ತು ಸ್ಯಾಟರ್ಡೇ ಅಲ್ಲ, ಸೊ ತುಂಬ ಟ್ರಾಫಿಕ್ ಇರುತ್ತೆ. ಅದಕ್ಕೋಸ್ಕರ ಅಲ್ಲಿ ಕಾರ್ ಪಾರ್ಕಿಂಗ್ ಮನೆ ಹೋಗ್ಬಿಟ್ಟೆ ತುಂಬ ವೀಕ್ ಡೇಸಲ್ಲೇ ಅಷ್ಟು ಒದ್ದಾಡ್ಬಿಟ್ವಿ. ಅಂದರೆ ಇನ್ನು ವೀಕೆಂಡಲ್ಲಿ ಹೋಗ್ಬಿಟ್ಟೆ ಅದೇ ಅಲ್ಲೆಲ್ಲ ಎಲ್ಲಿ ಹಾಕಿದ್ರು ಪೊಲೀಸರು ಬಂದು ಫೈನ್ ಹಾಕ್ತಾರೆ ಕಾರ್ನ. ಸೊ ನಾವು ಚಿಕ್ಕಪೇಟೆ ಹೋಗ್ತಾ ಇದ್ದೀವಿ. ಅರ್ಜುನ್ ಮುಂದೆ ಕೂತಿದ್ದಾನೆ ಆಟೋದಲ್ಲಿ. ಪಾಪ ಇವ್ರು ನನ್ನ ಫ್ರೆಂಡ್. 4 ಜನ ಅಲ್ಲ. ಸೊ ಚಿಕ್ಕಪೇಟೆ ಕಾರ್ ಹೋದ್ರೆ ಆಗಲ್ಲ, ತುಂಬ ಟ್ರಾಫಿಕ್ ಅಂದ್ಬಿಟ್ಟು ಕ್ಯಾಬ್ ಬುಕ್ ಮಾಡಿದ್ವಿ. ಸೊ ಇನ್ನೊಬ್ರಿಗೆ ಇನ್ನೇನಕ್ಕೆ ಸಪ್ರೇಟ್ ಒಂದು
ಆಟೋ ಮಾಡ್ತೀರಾ ಬನ್ನಿ ಅಂದ್ಬಿಟ್ಟು ಪಾಪ ಅವರೇ ಕರ್ಕೊಂಡು ಹೋಗ್ತವ್ರೆ. ಈ ಥರ ಡ್ರೈವರ್ಸ್ ಸಿಗೋದ್ರೆ ಏನು? ಹೌದು, ಹಿಂಗೆ ಹೋಗ್ಬೋದಾ ಚಿಕ್ಕಪೇಟೆಗೆ? ಲಾಂಗ್ ಆಗಲ್ವಾ ಅಂತ. ಓಕೆ, ಇವಾಗ ನಾವು ಊಟ ಮಾಡೋದಕ್ಕೆ ನವಯುಗ ಹೋಟೆಲ್ಗೆ ಬಂದಿದ್ದೀವಿ, ಮೆಜೆಸ್ಟಿಕ್ಕು. ಆನ್ ದ ವೇ ಚಿಕ್ಕಪೇಟೆಗೆ ಇನ್ನೂ ಹೋಗಿಲ್ಲ. ಫಸ್ಟು ಹೊಟ್ಟೆ ಹಸಿತಿತ್ತು, ಬೆಳಗಿಂದ ನಾವೇನು ತಿಂದಿಲ್ಲ ಅಂದ್ಬಿಟ್ಟು ಈಗ ಚಿಕ್ಕಪೇಟೆಗೆ ಬಂದಿದ್ದೀವಿ. ಏನು ಆರ್ಡ್ರ್ ಮಾಡಿದ್ದೀವಮ್ಮ? ಚಿಕನ್ ಬಿರಿಯಾನಿ ಮತ್ತು ಮಟನ್ ಬಿರಿಯಾನಿ ಮತ್ತು ಕಬಾಬು, ಚಿಲ್ಲಿ ಚಿಕನ್. ಬಂದಿಲ್ಲ ಇನ್ನೂ, ವೆಯ್ಟ್ ಮಾಡ್ತಾ ಇದ್ದೀವಿ. ಬರಲಿ ಚಿಲ್ಲಿ ಚಿಕನ್ ಬಂದು ಖಾರ, ತುಂಬ ಖಾರ ಆಗುತ್ತೆ. ತುಂಬ ಖಾರ ಅಲ್ಲ ನಿಮಗೆ? ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ ಎಲ್ಲ. ಚಿಲ್ಲಿ ಚಿಕನ್ ಖಾರನೇ. ಓಕೆ, ಇವಾಗ ಬಿರಿಯಾನಿಗಳು ಬಂತು. ಬಿರಿಯಾನಿ, ಕಬಾಬು, ಮಟನ್ ಬಿರಿಯಾನಿ, ಅವರಿಬ್ಬರು, ನಾವಿಬ್ಬರು ಚಿಕನ್ ಬಿರಿಯಾನಿ. ಇದೆಲ್ಲ ನಮಗೆ ಮೈಸೂರು ಫೀಲ್ ಕೊಡುತ್ತೆ. ಹೆಂಗಿದೆ ಅಮ್ಮ? ತಿಂದು ಹೇಳು ಮತ್ತೆ. ಹೆಂಗಿದೆವಾ? ಓಕೆ, ಇನ್ನೆಲ್ಲ ಫುಲ್ಲು ಬ್ಯಾಟಿಂಗ್ ಮಾಡಿ ಆಮೇಲೆ ನಾವು ಸಿಗ್ತೀವಿ ನಾ ಚಿಕ್ಕಪೇಟೆಗೆ ಹೋಗ್ತಾ. ಇವಾಗ ನಾವು ಸ್ಯಾರಿ ಸೆಲೆಕ್ಷನ್ಗೆ ಬಂದಿದ್ದೀವಿ. ಸೊ ನಂದು ಪೂಜಾದು ಎಲ್ಲ ಆಗೋಯ್ತು, ಬಟ್ಟೆ ಎಲ್ಲ ಸೆಲೆಕ್ಟ್ ಮಾಡಿ ಇವಾಗ ಅಮ್ಮನಿಗೆ, ನಮ್ಮ ಡ್ಯಾಡಿಗೆ, ಅರ್ಜುನ್ಗೆ ಮತ್ತು ನಮ್ಮ ಮಾವನಿಗೆ, ಅತ್ತೆಗೆ ತಗೊಳಕ್ಕೆ ಬಂದಿದ್ದೀವಿ. ಇನ್ನು ಸೆಲೆಕ್ಷನ್ ನಡೀತಾ ಇತ್ತು. ಓಕೆ, ಎಲ್ಲ ಸೆಲೆಕ್ಷನ್ ಮಾಡಿದ್ರು. ಇಷ್ಟೊತ್ತು ಒಂದು ಅರ್ಧ ಗಂಟೆ ಆಯ್ತು ನಾವು ಬಂದು ಅಲ್ವಾ? ಅರ್ಧ ಗಂಟೆನಾ? ಮುಕ್ಕಾಲು ಗಂಟೆ ಆಯ್ತು. ಫೈನಲಿ ಸೆಲೆಕ್ಟ್ ಮಾಡಿದ್ರು. ಅಮ್ಮನಿಗೆ, ಇವ್ರ ಅಮ್ಮನಿಗೆ ಮತ್ತು ಅಕ್ಕೆಗೆ 3 ಜನಕ್ಕೆ ಸ್ಯಾರಿ ತಗೊಂಡಿದ್ದೀವಿ. ಸೊ ಈಗ ನೆಕ್ಸ್ಟ್ ಏನು ಹಾಡು ಬರ್ತೈತೆ, ನಮ್ದು ಕಾಪಿ ರೈಟ್ ಬಂದ್ಬಿಡುತ್ತೆ. ಓಕೆ, ಆಮೇಲೆ ಸಿಗ್ತೀವಿ ನಾವು ನಿಮಗೆ. ಫೈನಲಿ ಎಲ್ಲ ಮುಗೀತು. ಇಲ್ಲಿ ನೋಡಿ, ಇಲ್ಲಿ ಬನ್ನಿ. ಅರ್ಧ ಜೀವ ಆಗ್ಬಿಟ್ಟಿದ್ದೀವಿ. ಈಶ್ವರಿ ಈಶ್ವರಿ ಸಿಲ್ಕ್ಸ್. ಕಂಚಿಕೋ ಈಶ್ವರಿ ಸಿಲ್ಕ್ಸ್. ಕಂಚಿಕೋ ಈಶ್ವರಿ ಸಿಲ್ಕ್ಸ್, ಚಿಕ್ಕಪೇಟೆ. ಅಲ್ಲಿ ಬನ್ನಿ, ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಬಂದು ತಗೊಂಡು ಹೋಗಿ. ಸೊ ಬೇರೆಯವ್ರಿಗೆ 40 ಕೊಡೋದು, ನಮ್ಮ ಕಡೆಯಿಂದ ಬಂದ್ರೆ ನಮ್ಮ ಕಡೆಯಿಂದ ನಮ್ಮ ಹೆಸರು ಹೇಳಿದ್ರೆ ನಿಮಗೆ 50% ಕೊಡ್ತಾರೆ. ಮತ್ತೆ ನಿಮಗೆ ಡೌಟ್ ಇತ್ತು ಅಂದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ. ಅವ್ರಿಗೆ ಕಾಲ್ ಮಾಡಿದ್ರೆ ನಿಮಗೆ ಲೊಕೇಶನ್ ಶೇರ್ ಮಾಡ್ತಾರೆ. ಗೊತ್ತಾಗಿಲ್ಲ ಅಂದರೆ ಗೂಗಲಲ್ಲಿ ಇದೆ. ಸೊ ಗೊತ್ತಾಗಿಲ್ಲ ಅಂದರೆ ಅವ್ರಿಗೆ ಕಾಲ್ ಮಾಡಿದ್ರೆ ನಿಮಗೆ ಲೊಕೇಶನ್ ಶೇರ್ ಮಾಡ್ತಾರೆ. ಸೊ ಇಲ್ಲಿ ಬನ್ನಿ, ಜೇನುಗೂಡು ನಮ್ಮ ಸಬ್ಸ್ಕ್ರೈಬರ್ ಅಂತ ಹೇಳಿ. ಸೊ 50% ಮಾಡಿಕೊಡ್ತಾರೆ. ಸಕ್ಕತ್ತಾಗಿದೆ ಸರ್. ಡಿಸೈನ್ ಬರುತ್ತಣ್ಣ ಇನ್ನು ಓಕೆ, ಈಗ ಇಬ್ರು ಬೀಗರಿಗೆ, ಹಾಂ, ನಮ್ಮ ಡ್ಯಾಡಿಗೆ ಮತ್ತು ಅವ್ರ ಡ್ಯಾಡಿಗೆ ಇಬ್ಬರು ಒಂದೇ ಥರ ಬಟ್ಟೆ ತಗೊಂಡಿದ್ದೀವಿ. ಸೊ ಅಂದರೆ ಚಿಕ್ಕಪೇಟೆಯಲ್ಲೇ. ಸೊ ಸರ್ ಇದು ಅಡ್ರೆಸ್ ಹೇಳ್ಬಿಡಿ ಸರ್ ನಿಮಗೆ. ಅಡ್ರೆಸ್ ಸರ್ ವಿಜಯ್ ವಿಹಾರ್ ಹೋಟೆಲ್ ಅಪೋಸಿಟ್, ಮಾನವತಾ ಆ್ಯನೆಕ್ಸ್ ನಂಬರ್ ಹೇಳಿ ಹಂಗೆ. 8296845181 ಸರ್. ಓಕೆ, ನಮ್ಮ ಕಡೆಯಿಂದ ಸಬ್ಸ್ಕ್ರೈಬರ್ಸ್ ಬಂದರೆ ನೀವು ಸ್ವಲ್ಪ ಕಮ್ಮಿ ಮಾಡಿ ಕೊಡ್ಬೇಕು, ಡಿಸ್ಕೌಂಟ್ ಮಾಡಿ. ಖಂಡಿತ ಮಾಡಿಕೊಡ್ತಾರೆ, ಬನ್ನಿ. ತುಂಬ ಚೆನ್ನಾಗಿದೆ ಇವ್ರ ಹತ್ರ. 3 hours later. ಓಕೆ, ಇವಾಗ ನಾವು ಸ್ಲಿಪ್ಪರ್ ತಗೊಳ್ಳೋಕ್ಕೆ ಅಂತ ಬಂದಿದೆ. ಸ್ಲಿಪ್ಪರ್ ನೋಡ್ತಾ ಇದ್ದೀವಿ. ಇದು ಚೆನ್ನಾಗಿದೆ. 8 ಕ್ರಾಸ್, 7 ಕ್ರಾಸ್, 8 ಕ್ರಾಸ್ ಮಧ್ಯ ಅಲ್ಲ? ಬಾಟಾ ಶೋರೂಮ್ ಅಪೋಸಿಟ್. ಬಾಟಾ ಶೋರೂಮ್ ಆಪೋಸಿಟ್ 7 ಕ್ರಾಸ್ 8 ಕ್ರಾಸ್ ಮಧ್ಯ ಬರುತ್ತೆ. ಸ್ಟೆಪ್ಪಿಂಗ್ಸ್ ಬ್ರ್ಯಾಂಡ್. ಇದು ಮಂತ್ರಿ ಮಾಲ್ ಸಿಗೋದಂತೆ.
ಓಕೆ. ಓಕೆ, ಅಲ್ಲಿಂದ ಬರೋಷ್ಟರೊಳಗೆ ನಮಗೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ಓಕೆ, ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋವರೆಗೂ ಎಲ್ಲರಿಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.